ಸೊ ನಾವು ಯೂಸ್ ಮಾಡ್ತಾ ಇರೋ ಬುಲ್ಸ್ ಏನಿದೆಯಲ್ಲ ಸೆಮೆನ್ಸ್ ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ನಾವು ಯೂಸ್ ಮಾಡ್ತಿರೋದೆಲ್ಲ A2 ಬುಲ್ಸ್. ಸೊ ಇಟ್ ಇಸ್ ಅ ಟೆಸ್ಟೆಡ್, ಇಟ್ಸ್ ಅ ಪ್ರೂವನ್ ವಿತ್ ಸರ್ಟಿಫಿಕೇಟ್. ಆಲ್ ದ ಪ್ರಾಡಕ್ಟ್ಸ್ ವಾಟ್ ವಿ ಹ್ಯಾವ್ ಆರ್ A2. ಸೊ ಪ್ರಿಡಾಮಿನೆಂಟ್ಲಿ ದಟ್ ಇಸ್ ದ ಕೇಸ್. ಅಂತಂದರೆ ಫೇಸ್ 2 ಅಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಓಕೆ. ಆ್ಯಂಡ್ ಪ್ಲ್ಯಾಂಟಿಗೆ ಬಂದಾಗ ಯಾಕೆ ಮಿಲ್ಕಿಂಗ್ನ ಯಾಕೆ ನೀವು ಚೂಸ್ ಮಾಡಬೇಕು ಅಥವಾ ವೈ ಕಾನ್ಫಿಡೆಂಟ್ಲಿ ವಿ ಟೆಲ್ ಮಿಲ್ಕಿಂಗ್ ಅಂದರೆ, ನಮ್ಮ ಪ್ಲ್ಯಾಂಟಲ್ಲಿ ಎವ್ರಿಬಡಿ ಇಸ್ ಕ್ವಾಲಿಫೈಡ್. ಯಾವ ಲೆವೆಲ್ಗೆ ಅಂದರೆ, ಮಿಲ್ಕಿಂಗ್ನ ಯಾಕೆ ನೀವು ಚೂಸ್ ಮಾಡಬೇಕು ಅಥವಾ ವೈ ಕಾನ್ಫಿಡೆಂಟ್ಲಿ ವಿ ಟೆಲ್ ಮಿಲ್ಕಿಂಗ್ ಅಂದರೆ, ನಮ್ಮ ಪ್ಲ್ಯಾಂಟಲ್ಲಿ ಎವ್ರಿಬಡಿ ಇಸ್ ಕ್ವಾಲಿಫೈಡ್. ಯಾವ ಲೆವೆಲ್ಗೆ ಅಂದರೆ, QC ಹೆಡ್ ಇಸ್ PhD ಹೋಲ್ಡರ್ in dairy technology. Then our plant general manager is a dairy technologist. Process guys, dairy technologists. Production, ಎಲ್ಲರೂ ಡೈರಿ ಟೆಕ್ನಾಲಜಿಸ್. ಅವ್ರ ಕೆಳಗಿರೋರು ಡಿಪ್ಲೊಮಾ ಇನ್ ಡೈರಿ ಟೆಕ್ನಾಲಜಿ ಇದ್ದಾರೆ. ಸೊ ಆದಷ್ಟು ನಾವು ಎಜುಕೇಷನ್ಗೂ ಪ್ರಯಾರಿಟಿ ಕೊಡ್ತೀವಿ, ಹ್ಯೂಮನ್ ರಿಸೋರ್ಸ್ಗೂ ಪ್ರಯಾರಿಟಿ ಕೊಟ್ಟು ಅವ್ರಿಗೆಲ್ಲ ನಾವು ಎಂಕರೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೀವೆಲ್ಲ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ, ಆದರೆ ಒಂದು ಕ್ವಶನ್ ಬಾಕಿ ಇದೆ. ಏನು ಅಂತಂದರೆ, ಈಗ 1000 ಹಸುನ ಮೇಂಟೈನ್ ಮಾಡೋಕ್ಕೆ ಎಷ್ಟು ಜನ ಲೇಬರ್ ಬೇಕು, ಮತ್ತು ನಿಮ್ದು ಇಸ್ರೇಲಿ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೀರಾ, ನೀವು ಎಷ್ಟು ಜನ ಲೇಬರ್ನ ಅಡಾಪ್ಟ್ ಮಾಡಿದ್ದೀರಾ, ಹೆಂಗೆ ಅಂತ? ಓಕೆ, ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ವಾಟ್ ಈಸ್ ಇಸ್ರೇಲಿ ಟೆಕ್ನಾಲಜಿ ಅಂತ ಗೊತ್ತಾಗಬೇಕು, ಆಮೇಲೆ ಲೇಬರ್ಸಿಗೆ ಬರೋಣ. ಸೊ ನಾವೇನು ಡೈರಿ ಅಂದರೆ ಅವ್ರು ಕನ್ಸಲ್ಟ್ ಮಾಡಿ ಇಲ್ಲಿ ಮಾಡಿದ್ರಲ್ಲ, ಸೊ ದಟ್ ಈಸ್ ಶ್ರೀಲಕ್ಷ್ಮಿ ಡೈರಿ. ಓಕೆ. ಶ್ರೀಲಕ್ಷ್ಮಿ ಡೈರಿ ಏನು ಹಳೆದಿತ್ತು ಅದೇ ಅಪ್ಗ್ರೇಡ್ ಆಗಿ ನಾವು ಇಟ್ ಇಸ್ ಅ ಶ್ರೀಲಕ್ಷ್ಮಿ ಡೈರಿ. ಸೊ ಇಲ್ಲಿ ಇಟ್ ಇಸ್ ಅ ಟೆಕ್ನಾಲಜಿ ಡ್ರಿವನ್ ಪ್ರಾಜೆಕ್ಟ್. ಟೆಕ್ನಾಲಜಿ ಅಂದರೆ ನಾವು ಏನೇನೋ ರಾಕೆಟ್ ಥರ ಎಲ್ಲ ಅನ್ಕೊಳ್ಳೋದು ಬೇಡ, ವೆರಿ ಸಿಂಪಲ್. ಓವರ್ ಆಲ್ ವಿ ಹ್ಯಾವ್ 4 ಶೆಡ್ಸ್ ಇದೆ. 150 feet ಬೈ 500 feetದು 4 ಶೆಡ್ ಇದೆ. ಸೊ ಈಚ್ ಶೆಡ್ ಫರ್ದರ್ ಬೈಫರ್ಕೇಟ್ ಆಗಿರುತ್ತೆ ಇಂಟರ್ನಲ್ಲಿ. ಸೊ ಹೆಂಗೆ ಅಂದರೆ, ಮೋಸ್ಟ್ ಆಫ್ ದ ಪೋರ್ಷನ್ನು ಸಾಯಿಲ್, ಒಳಗಡೆ ಕಾಂಕ್ರೀಟ್ ಆಗಲಿ, ರಬ್ಬರ್ ಮ್ಯಾಟ್ಸ್ ಆಗಲಿ ಅಥವಾ ಇದು ಏನೂ ಇಲ್ಲ, ಸಿಮೆಂಟು ಏನಿಲ್ಲ, ಫ್ಲೋರಿಂಗು. ಇಟ್ ಇಸ್ ಪ್ಯೂರ್ಲಿ ರೆಡ್ ಸಾಯಿಲ್, ಒಂಚೂರು ಸ್ಟೋನ್ಸ್ ಇರಬಾರ್ದು, ಆ ಥರ ಸಾಯಿಲ್ನ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಫಿಲ್ಲಿಂಗ್ ಮಾಡ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಪ್ಯಾಡಾಕ್. ಈ ಪ್ಯಾಡಾಕ್ ಏನಂದರೆ, ಆ ಹಸು ಬಂದು ರೆಸ್ಟಿಂಗ್ ಮಾಡೋ ಏರಿಯಾನೇ ಪ್ಯಾಡಾಕ್. ಓಕೆ. ಇಟ್ ಇಸ್ ಲೈಕ್ ಅ ಬೆಡ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಕಾಂಪೋಸ್ಟ್ ಬೆಡ್ಡಿಂಗ್ ಸಿಸ್ಟಮ್ ಅಥವಾ ಲೂಸ್ ಹೌಸಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಬೆಡ್ಡಲ್ಲಿ ಆ 400 kg ಆ್ಯನಿಮಲ್ ಇರೋ ವೆಯ್ಟ್ ಇರೋ ಆ್ಯನಿಮಲ್ಲು ಫೋರ್ಸ್ಫುಲಿ ಕೂತಾಗ ಅಥವಾ ಎದ್ದಾಗ ನಾವು ಹಾಕೋ ರಬ್ಬರ್ ಮ್ಯಾಟ್ ಆಗಲಿ ಅಥವಾ ಇನ್ನು ಬೇರೆ ಸಿಮೆಂಟು ಇದೆಲ್ಲ ಅದರದ್ದು ಥಿಕ್ನೆಸ್ಸು ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ, ಸಾಕಾಗಲ್ಲ ಅದು. ಸೊ ಹಂಗಾಗಿ ಇದು ಒಳ್ಳೆ ಕುಷನಿಂಗ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಇದು ಮೋಸ್ಟ್ಲಿ ದಿಸ್ ಇಸ್ ದ ರೆಸ್ಟಿಂಗ್ ಏರಿಯಾ. ಇಲ್ಲಿ ಬಂದು ರೆಸ್ಟ್ ಆಗುತ್ತೆ ಅಥವಾ ಅದರದ್ದು ಫ್ರೀಡಮ್ ಆ್ಯಕ್ಟಿವಿಟೀಸು ಅದೆಲ್ಲ ಅಲ್ಲಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಡಂಗ್ ಅಲೈ ಬರುತ್ತೆ, ಫುಲ್ ಕಂಪ್ಲೀಟ್ 500 feet ಸ್ಟ್ರೆಚ್ಗೆ ಹೇಳ್ತಿರೋದು ನಾನು. ಸೊ ಡಂಗ್ ಅಲೆಯಲ್ಲಿ ನಿಂತ್ಕೊಂಡು ಹಸು ಊಟ ಮಾಡ್ತಾ ಇರುತ್ತೆ. ಅಂದರೆ ಅದರ ಕುತ್ತಿಗೆ ಫೀಡ್ ಆಲಿಗೆ ಇರುತ್ತೆ. ಓಕೆ. ಆ ಫೀಡ್ ಆಲಿಲಿ ಅದೇನು ಊಟ ಮಾಡ್ತಾ ಇರುತ್ತಲ್ಲ, 60 to 70% ಆಫ್ ದ ಕೌಡಂಗ್ ಇಲ್ಲೇ ಬೀಳುತ್ತೆ ಡಂಗ್ ಆಲಿಯಲ್ಲಿ. ಅದಕ್ಕೆ ಅದನ್ನು ಡಂಗ್ ಆಲಿ ಅಂತ ಹೇಳಿ. ಅದನ್ನು ಎವ್ರಿ ಡೇ ನಾವು ಸ್ಕ್ರೇಪ್ ಮಾಡ್ತೀವಿ, ಮಲ್ಟಿಪಲ್ ಟೈಮ್ಸ್ ಸ್ಕ್ರೇಪಿಂಗ್ ಮಾಡಿ ಫ್ರೆಶ್ ಕೌಡಂಗ್ನ ನಾವು ಎತ್ತಾಕ್ತೀವಿ. ಈ ಪ್ಯಾಡಾಕ್ ಇದೆಯಲ್ಲ, ಅಲ್ಲಿ ಇನ್ನೊಂದು 20 to 30% ಕೌಡಂಗ್ ಆ್ಯಂಡ್ ಯೂರಿನ್ ಬೀಳುತ್ತೆ. ಅದನ್ನ ಎವ್ರಿ ಡೇ ನಾವು ರೊಟೇಟ್ ಮಾಡಬೇಕು. ನಮ್ಮ ಟ್ರ್ಯಾಕ್ಟರ್ ಕಲ್ಟಿವೇಟ್ರಲ್ಲಿ ಅದನ್ನ ಕಲ್ಟಿವೇಟ್ ಮಾಡಿ 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 ಡೈಲಿ ಒನ್ಸ್ ಆರ್ ಟ್ವೈಸ್ ಅದು ಲೂಸ್ ಆಗುತ್ತೆ. ಆ್ಯಂಡ್ ಅದರಲ್ಲಿರೋ ಕೌಡಂಗ್ ಮತ್ತು ಯೂರಿನ್ ಎಲ್ಲ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗುತ್ತೆ. ಸೊ ಇದು ದಿಸ್ ಕ್ಯಾನ್ ಸ್ಟೇ ಅಪ್ ಟು 1 year. 1 yearವರೆಗೂ ನಾವು ಅದನ್ನು ಏನೂ ಮುಟ್ಟೋದೇ ಇಲ್ಲ. ಅಲ್ಲಿ ಹುಡಿ ಹುಡಿಯಾಗಿ ಡ್ರೈ ಆಗಿರುತ್ತೆ, ನೋಡೋಕ್ಕೆ ಒಳ್ಳೆ ಟೀ ಪೌಡರ್ ಡಸ್ಟ್ ಥರ ಇರುತ್ತದು. ಅದನ್ನು ಎಂಟೈರ್ ಸಾಯಿಲ್ನ ನಾವು ವರ್ಷಕ್ಕೊಂದ್ಸರಿ ತೆಗೆದ್ಬಿಟ್ಟು ಮತ್ತೆ ಫ್ರೆಶ್ ಸಾಯಿಲ್ನ ರಿಫಿಲ್ ಮಾಡ್ತೀವಿ. ಓಕೆ. ಸೊ ಇಲ್ಲಿ ಮೇಲ್ಗಡೆ ಅಂದರೆ ಸೀಲಿಂಗಲ್ಲಿ ವಿ ಹ್ಯಾವ್ ಮಲ್ಟಿಪಲ್ ಫ್ಯಾನ್ಸ್. ಅಂದರೆ ಒಂದು ಶೆಡ್ಡಲ್ಲೇ ಹೆಚ್ಚು ಕಡಿಮೆ ಒಂದು 75 ಫ್ಯಾನ್ಸ್ ಇರುತ್ತೆ. ಇದೇನಕ್ಕೆ ಫ್ಯಾನ್ ಅಂದರೆ, ಇವೆಲ್ಲ IoT ಎನೇಬಲ್ಡ್. ಇಲ್ಲಿ ಹ್ಯೂಮಿಡಿಟಿ ಸೆನ್ಸ್ ಮಾಡುತ್ತೆ, ಆಮೇಲೆ ಟೆಂಪ್ರೇಚರ್ ಸೆನ್ಸ್ ಮಾಡುತ್ತೆ, ಆಟೋಮೆಟಿಕ್ಕಾಗಿ ಅದು ಆನ್ ಆಗುತ್ತೆ. ಅಷ್ಟು ಫ್ಯಾನ್ಸ್ನ ಯೂನಿಡೈರೆಕ್ಷನಲ್ ಒಂದೇ ಡೈರೆಕ್ಷನಲ್ಲಿ ಇರುತ್ತೆ. ವಿಂಡ್ ಫ್ಲೋ ಸಿಂಕ್ರನೈಸ್ಡ್ ಆಗಿ ಅಷ್ಟು ಏರ್ನು ಎತ್ಕೊಂಡು ಬಂದು ಹೊರಗಡೆಗೆ ಬ್ರೀಸ್ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ 3 ಉದ್ದೇಶ. ಒಂದು, ಟೆಂಪ್ರೇಚರ್ ಡೌನ್ ಆಗುತ್ತೆ ಎಂಟೈರ್ ಶೆಡ್ದು. ಇನ್ನೊಂದು, ಅಲ್ಲಿ ಅಷ್ಟು ಹ್ಯೂಮಿಡಿಟಿ ಇರುತ್ತಲ್ಲ, ಸಾಯಿಲಲ್ಲಿ ಇರ್ಬೋದು ಅಥವಾ ಡಂಗಲ್ಲಿರೋ ಹ್ಯೂಮಿಡಿಟಿ, ಅದನ್ನೆಲ್ಲ ಕಂಪ್ಲೀಟಾಗಿ ಶೆಡ್ಡಿಂದ ಎತ್ಕೊಂಬರುತ್ತೆ. ಥರ್ಡ್ ಪಾಯಿಂಟ್ ಈಸ್ ಕೌ ಕಂಫರ್ಟ್.
ಕೌ ಕಂಫರ್ಟ್ ಹೆಂಗೆ ಅಂದರೆ ಆ ಬ್ರೀಸ್ ಬರುತ್ತಲ್ಲ, ಈಗ ಮೀಥೇನ್ ಸಿಕ್ಕಾಬಟ್ಟೆ ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗ್ತಾ ಇರುತ್ತೆ ಆನಿಮಲ್ಸ್. ಸೊ ಅಷ್ಟನ್ನು ಇದು ಎವ್ಯಾಕ್ಯುಯೇಟ್ ಮಾಡಿ ಫ್ರೆಶ್ ಏರ್ನ ಒಂದು ಕಡೆಯಿಂದ ಅಲೋ ಮಾಡುತ್ತೆ. ಸೊ ದಿಸ್ ಈಸ್ ಇದು ಫ್ಯಾನ್ದು ಮೇಜರ್ ರೋಲ್. ಅದಾದಮೇಲೆ ಅಲ್ಲಲ್ಲೇ ವಿ ಹ್ಯಾವ್ ವಾಟರ್ ಟಬ್ಸ್. ವಾಟರ್ ಟಬ್ಸ್ ಹೆಂಗೆ ಅಂದರೆ ಒಂದು 500 ಫೀಟ್ಗೆ ಒಂದು 12ರಿಂದ 13 ವಾಟರ್ ಟಬ್ಸ್ ಇರುತ್ತೆ. 200 ಲೀಟರ್ ಕೆಪಾಸಿಟಿ ರೆಕ್ಟ್ಯಾಂಗ್ಯುಲರ್ ಟಬ್ಸ್ ಇದೆ, ಸ್ಟೇನ್ಲೆಸ್ ಸ್ಟೀಲ್ದು. ಅದರಲ್ಲಿ ಆಟೋ ಫಿಲ್ಲಿಂಗ್ ಮೆಕ್ಯಾನಿಸಮ್. ಒಂದು ಹಸು ಬಂದು ನೀರು ಕುಡಿದ್ರೆ ಅದು ಆಟೋಮೆಟಿಕ್ಲಿ ಮತ್ತೆ ಫಿಲ್ ಆಗಿ ಒಂದು ಲೆವೆಲ್ಗೆ ನಿಂತ್ಕೊಳ್ಳುತ್ತೆ. ದೆನ್ ವಿ ಹ್ಯಾವ್ ಬಾಡಿ ಬ್ರಷಸ್. ಈಚ್ ಕಂಪಾರ್ಟ್ಮೆಂಟ್ಗೆ ಒಂದು ಮೆಕ್ಯಾನಿಕಲ್ ಸೆನ್ಸರ್ ಬೇಸ್ಡ್ ಬಾಡಿ ಬ್ರಷ್ ಇರುತ್ತೆ. ಇಟ್ ಇಸ್ ಅ ರೋಟರಿ ಬ್ರಷ್. ಒಂದು ಅನಿಮಲ್ ಹೋಗಿ ನಿಂತರೆ ಅದು ಬ್ರಷಿಂಗ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ ಅದರಲ್ಲಿರೋ ಏನು ಕಡ್ತಾ ಇರ್ಬೋದು ಅಥವಾ ಕೌ ಕಂಫರ್ಟ್ ಇರ್ಬೋದು. ಅದಾದಮೇಲೆ ಆ ಬಾಡಿಲಿ ಏನಾರು ಅಂಟ್ಕೊಂಡಿರೋ ಮಣ್ಣು ಅಥವಾ ಏನಾರು ಇದ್ರು. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಸೊ ನೀವು ನಮ್ಮ ಆ್ಯನಿಮಲ್ಸ್ ನೋಡಿದ್ರೆ ಆ ಶೈನ್ ಹೆಂಗಿರುತ್ತೆ ಅಂದರೆ ಬಾಡಿದು ಗ್ಲೋ. ಹೌದು. ನೀವಿಲ್ಲಿ ಈ ಕಾಟಿ ನೋಡ್ತೀವಲ್ಲ, ಕಾಟಿ ಅಥವಾ ಜಿಂಕೆ, ವೈಲ್ಡ್ ಆನಿಮಲ್ ನೋಡಿದ್ರೆ ಹೆಂಗಿರುತ್ತೆ ಅದು ಅಷ್ಟು ನೀಟಾಗಿರುತ್ತೆ, ಅಷ್ಟು ನೀಟ್ ಇರುತ್ತೆ. ಆ್ಯಂಡ್ ಎಂಟೈರ್ ಲೈಫ್ ಟೈಮ್, ಈಗ 6, 7, 8 ಇಯರ್ಸ್ದು ಆನಿಮಲ್ಸ್ ಇದೆ ನಮ್ಮಲ್ಲಿ. ನಾವು ಇದುವರೆಗೂ ಒಂದೇ ಒಂದು ಹಸುನ ವಾಶ್ ಮಾಡಿಲ್ಲ. ಯಾಕೆಂದ್ರೆ ಅದ್ರ ಬಾಡಿಲಿರೋ ಆಯಿಲ್ಸ್ ಎಲ್ಲ ಇರುತ್ತಲ್ಲ, ಅದು 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 ಇಟ್ ವಿಲ್ ಟೇಕ್ ಕೇರ್. ಸೊ ದೋಸ್ ಆರ್ ಆಲ್ ವೆರಿ ಎಸೆನ್ಷಿಯಲ್ ಇದು. ಸೊ ಇಷ್ಟೆಲ್ಲ ಆದಮೇಲೆ ಈಚ್ ಆ್ಯನಿಮಲ್ಗೆ ಒಂದು ಪೆಡೋಮೀಟರ್ ಇರುತ್ತೆ. ಈಗ ನಾವೆಲ್ಲ ಈ ಥರ ಈಗ ಸ್ಮಾರ್ಟ್ ವಾಚ್ ಅಂತ ಕಟ್ಕೊಂತೀವಲ್ಲ. ಸೊ ಈಚ್ ಆ್ಯನಿಮಲ್ಗೆ ಕಾಲಿಗೆ ರೈಟ್ ಫ್ರಂಟ್ ಲೆಗ್ಗೆ ನಾವು ಒಂದು ಸೆನ್ಸರ್ ಬೇಸ್ಡ್ ಒಂದು ಪೆಡೋಮೀಟರ್ ಹಾಕ್ತೀವಿ. ಇಟ್ ಇಸ್ ಅ ವೆರಿ ರಗೆಡ್ ಸಿಸ್ಟಮ್. ಅದು ಹೆಚ್ಚು ಕಡಿಮೆ ಬ್ಯಾಟ್ರಿ ಲೈಫ್ ಒಂದು 9 to 10 ಇಯರ್ಸ್ ಬರುತ್ತೆ ಆ ಸಿಸ್ಟಮ್ದು. ಅಂದರೆ ಯಾಕೆ ಅಂದರೆ ಅದು ಕಂಟಿನ್ಯೂಸ್ ಆಗಿ ಅದೇನು ಆ್ಯಕ್ಟಿವ್ ಆಗಿ ಮಾನಿಟರ್ ಆಗ್ತಾನೆ ಇರುತ್ತೆ. ಕಂಟಿನ್ಯೂಸ್ ಆಗಿ ಏನದು ನಿಮಗೆ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡಲ್ಲ, ಅವಾಗವಾಗ ಪಲ್ಸಲ್ಲಿ ಅದು ಎಮಿಟ್ ಮಾಡ್ತಾ ಇರುತ್ತೆ. ಸೊ ದಟ್ ಮೀನ್ಸ್ ಇಡೀ ಆ್ಯನಿಮಲ್ ಏನು ಹರ್ಡ್ ಇದೆಯಲ್ಲ ನಮ್ಮ ಜೊತೆ ಸಿಸ್ಟಮಲ್ಲಿ ಇಟ್ ಇಸ್ ಆಲ್ವೇಸ್ ಕನೆಕ್ಟೆಡ್. ಎಂಟೈರ್ ಡಾಟಾ ನಮಗೆ ಬರ್ತಾ ಇರುತ್ತೆ. ಯಾವ ರೀತಿ ಬರುತ್ತೆ ಡಾಟಾ ಅಂದರೆ, ಒಂದು ಪ್ರಿವೆಂಟಿವ್. ಈಗ ಒಂದು ಹಸು ಹುಷಾರು ತಪ್ಪಕ್ಕೆ ಮುಂಚೆನೇ ನಮಗೆ ಕೆಲವು ಅದರ ಆಟ್ರಿಬ್ಯೂಟ್ಸ್ ಮೇಲೆ, ಆಲ್ಗಾರಿದಮ್ಸ್ ಮೇಲೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ನ ಡಿಫೈನ್ ಮಾಡುತ್ತೆ ಸಾಫ್ಟ್ವೇರ್. ನಮಗೆ ಮೊದಲೇ ಗೊತ್ತಾಗುತ್ತೆ, ಓಕೆ ಕೌ ನಂಬರ್ ಸೊ ಆ್ಯಂಡ್ ಸೊ ಅದು ಇನ್ಆ್ಯಕ್ಟಿವ್ ಆಗಿದೆ, ಎದ್ದು ಬರ್ತಾ ಇಲ್ಲ. ಅಥವಾ ಹೈಪರ್ ಆ್ಯಕ್ಟಿವ್ ಇದ್ದರೆ, ಅಥವಾ ಹೀಟ್ ಸ್ಟ್ರೆಸ್ಸಲ್ಲಿ ತುಂಬ ಬಿಸಿಲಿಗೆ ಹೀಟ್ ಇದ್ದು ಆವಾಗ ನಮಗೆ ಇಂಡಿಕೇಶನ್ ಬರುತ್ತೆ. ಯಾವುದೋ ಆ್ಯನಿಮಲ್ಲು ಫೀಡ್ ಇಂಟೇಕ್ ಆಗ್ತಾ ಇಲ್ಲ ಅಥವಾ ವಾಟರ್ ಇಂಟೇಕ್ ಆಗ್ತಾ ಇಲ್ಲ, ವಿ ಗೆಟ್ ಅನ್ ಅಲರ್ಟ್. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಇಟ್ಸ್ ಅ ಕಮರ್ಷಿಯಲ್ ಪ್ರಾಜೆಕ್ಟ್ ಅಲ್ವಾ. ಸೊ ಬ್ರೀಡಿಂಗಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ, ಸೊ ಬ್ರೀಡಿಂಗ್ ದ ಪೀಕ್ ಆಫ್ ಇದು ಯಾವಾಗ ಈ ಓವ್ಯುಲೇಷನ್ ಟೈಮಲ್ಲಿ ಯಾವಾಗ ಇನ್ಸಮಿನೇಟ್ ಮಾಡಬೇಕು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಬೇಸ್ಡ್ ಆನ್ ದ ಆ್ಯಕ್ಟಿವಿಟಿ ಆಫ್ ದ ಆ್ಯನಿಮಲ್. ಸೊ ಆ ಆ್ಯಕ್ಟಿವಿಟಿನ ಈ ಇದು ಸೆನ್ಸರ್ ಏನು ಮಾಡುತ್ತೆ ಅಂದರೆ, ಬೇಸ್ಡ್ ಆನ್ ಒನ್ ಪರ್ಟಿಕ್ಯುಲರ್ ಆಲ್ಗೊರಿದಮ್ ನಮಗೆ ಇಟ್ ಗಿವ್ಸ್ ಅನ್ ಇಂಡಿಕೇಶನ್ ಈ ಹಸು ಹೀಟಲ್ಲಿದೆ ಆ್ಯಂಡ್ ಈ ಹಸುಗೆ ಇದೇ ಗೋಲ್ಡನ್ ಅವರ್ ವೆನ್ ಯು ಹ್ಯಾವ್ ಟು ಇನ್ಸಮಿನೇಟ್. 48 ಅವರ್ಸಲ್ಲಿ ದಟ್ 4 hours ಆಫ್ ಗೋಲ್ಡನ್ ಅವರ್ ಯಾವಾಗಿದೆ ಅಂತ ಇಟ್ ವಿಲ್ ಗಿವ್ ಅನ್ ಇಂಡಿಕೇಶನ್. ಟೋಟಲ್ ನಮಗೆ ರೆಕಾರ್ಡ್ಸ್ ಬರ್ತಾನೆ, ಎಲ್ಲ ರೆಕಾರ್ಡ್ಸ್ ಬರುತ್ತೆ. ಅದಾದಮೇಲೆ ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, 21 ಡೇಸ್ಗೆ ಒಂದು ಸೈಕಲ್ ಬರುತ್ತೆ. ಒಂದು ಸೈಕಲ್ ನಮಗೆ ಮಿಸ್ ಆದರೆ ಈಚ್ ಡೇ ಯು ಆರ್ ಸ್ಪೆಂಡಿಂಗ್ 400-500 rupees ಪರ್ ಆ್ಯನಿಮಲ್. ಸೊ ಹೆಚ್ಚು ಕಡಿಮೆ 10,000 rupees ನಿಮಗೆ ಕೈಯಿಂದ ಹೋಗುತ್ತೆ. ಆ್ಯಂಡ್ ದಟ್ ಇಸ್ ನಾಟ್ ಗುಡ್ ಫಾರ್ ದ ಕೌ ಆಲ್ಸೋ. ನಂಬರ್ ಆಫ್ ಸೈಕಲ್ಸ್ ಮಿಸ್ ಆದರೆ ಬ್ರೀಡಿಂಗಲ್ಲಿ ದಟ್ ಇಸ್ ನಾಟ್ ಅ ಗುಡ್ ಸೈನ್. ಆ್ಯಂಡ್ ಇಮ್ಯಾಜಿನ್ ಒಂದು 500,000 ಆ್ಯನಿಮಲ್ ಸ್ಕೇಲಲ್ಲಿ ಎವ್ರಿ ಡೇ 10,000 ನಿಮಗೆ ಎವ್ರಿ ಸೈಕಲಲ್ಲಿ ಮಿಸ್ ಆದರೆ, ಸೊ ಅಲ್ಟಿಮೇಟ್ಲಿ ಏನಂದರೆ, ಟೆಕ್ನಾಲಜಿ ಈಸ್ ಓನ್ಲಿ ಅಸಿಸ್ಟಿಂಗ್ ಯು. ಇಟ್ ಇಸ್ ನಾಟ್ ಒಂದು ಬ್ರಹ್ಮಾಸ್ತ್ರ ಥರ ಅಲ್ಲ. ಇಟ್ ವಿಲ್ ಅಸಿಸ್ಟ್ ಯು. ಇಟ್ ವಿಲ್ ಟೆಲ್ ಯುವರ್ ವೆಟನರಿ ಟೀಮ್ ಆರ್ ಯುವರ್ ಮ್ಯಾನೇಜ್ಮೆಂಟ್ ವೆದರ್ ಟು ಟೇಕ್ ಅ ಡಿಸಿಷನ್ ಆನ್ ದ ಆ್ಯನಿಮಲ್, ಆನ್ ಬ್ರೀಡಿಂಗು ಇದು ಆ ಥರ. ಆ್ಯಂಡ್ ಇನ್ನೊಂದು ಹೈಲೈಟ್ ಆಫ್ ದ ಇದೇನಂದರೆ, ಅವಾಗಲೇ ಹೇಳಿದೆ ನಾನು, ಇಟ್ ಈಸ್ ಅ ವಾಟ್ ಯು ಕಾಲ್ ಕೌ ಫ್ರೀಡಮ್ ಬಗ್ಗೆ ನಾವು ಮಾತಾಡೋದು. ಸೊ ಯಾವ್ದಾದ್ರು ಹಸು ಬೇಜಾರು ಮಾಡ್ಕೊಂಡಿದ್ರೆ, ಬೇಜಾರು ಹೆಂಗಾಗುತ್ತೆ ಅಂದರೆ, ಈಗ ಮನುಷ್ಯಂಗೆಲ್ಲ ಯಾವ ಬುಲ್ಲಿ ಮಾಡ್ತಾ ಇರ್ತವೆ ಗ್ರೂಪ್ ಅಲ್ವಾ, ಆ ಹರ್ಡ್ ಬಿಹೇವಿಯರಲ್ಲಿ ಯಾವುದೋ ಒಂದು ಸೈಡಲ್ಲಿ ಮೂಲೆ ಗುಂಪಾಗುತ್ತೆ, ಆ ಕ್ರಿಟಿಕಲ್ ಅಲರ್ಟ್ ನಮಗೆ ಬರುತ್ತೆ. ದಟ್ ಇಸ್ ದ ಲೇಟೆಸ್ಟ್ ಫೀಚರ್ ಇನ್ ದ ಸಾಫ್ಟ್ವೇರ್. ಅದು ಹೆಂಗೆ ಗೊತ್ತಾಗುತ್ತೆ, ಯಾವ ಥರ ಅದೇ ಅವರು ಆಲ್ಗೊರಿದಮ್ ಹೆಂಗೆ ಅರಿವಾಗಿದ್ದಾರೆ ಅಂದರೆ, ಸೊ ದಿಸ್ ಕಂಪನಿ ನಮ್ಗೆ ಯಾರು ಕೊಟ್ಟಿದ್ದಾರಲ್ಲ ಪೆಡೋಮೀಟರ್ಸ್ನ, ಈ ಬ್ರ್ಯಾಂಡು ದೇ ಆರ್ ಮ್ಯಾನೇಜಿಂಗ್ 200-300 ಡೈರಿ ಫಾರ್ಮ್ಸ್ ಅಕ್ರಾಸ್ ದ ಗ್ಲೋಬ್. ನಮ್ಗೆ ಹೆಂಗೆ ಸಾಫ್ಟ್ವೇರ್ ರಿಲೀಸ್ ಮಾಡ್ತಾ ಇರ್ತಾರೆ ಫೋನ್ಸ್ಗೆಲ್ಲ, ಇದು ಎವ್ರಿ 2-3 months ನಮಗೆ ಹೊಸ ಹೊಸ ಸಾಫ್ಟ್ವೇರ್ ಅಪ್ಡೇಟ್ಸ್ ಬರುತ್ತೆ. ಅದು
ದ ಸಾಫ್ಟ್ವೇರ್ ಇಸ್ ಲರ್ನಿಂಗ್ ಫ್ರಮ್ ಡಿಫ್ರೆಂಟ್ ಫಾರ್ಮ್ಸ್ ಗ್ಲೋಬಲಿ ಮಾಡಿ ಈಚ್ ಬಿಹೇವಿಯರ್ನ ಇಟ್ ಇಸ್ ದೇ ಆರ್ ನ್ಯಾರೋಯಿಂಗ್ ಡೌನ್ ಟು ಡಿಫ್ರೆಂಟ್ ಬಿಹೇವಿಯರ್ ಪ್ಯಾಟರ್ನ್ಸ್. ಸೊ ಅಲ್ಲಿಂದ ನಮಗೆ ಪುಷ್ ಬರುತ್ತೆ. ಸೂಪರ್. ಸೊ ಇಟ್ ಇಸ್ ಅ ವ್ಯಾಲ್ಯೂ ಆಡೆಡ್ ಥಿಂಗ್. ಸೊ ಸಾಫ್ಟ್ವೇರ್ಗೆ ಆದಮೇಲೆ ಈ ಆ್ಯನಿಮಲ್ಸ್ ಇಡೀ ಒಂದು ಶೆಡ್ಡಲ್ಲಿ ಮಿಲ್ಕಿಂಗ್ ಪಾರ್ಲರ್ ಇರುತ್ತೆ. ಮಿಲ್ಕಿಂಗ್ ಪಾರ್ಲರ್ ಅಂದರೆ ದಟ್ ಇಸ್ ವೇರ್ ಕೌಸ್ ಆರ್ ಮಿಲ್ಕ್, ದಟ್ ಇಸ್ ಹಾರ್ಟ್ ಆಫ್ ದ ಡೈರಿ. ಸೊ 48 ಪಾಯಿಂಟ್ ಮಿಲ್ಕಿಂಗ್ ಪಾರ್ಲರ್ ಇದು, ರ್ಯಾಪಿಡ್ ಎಕ್ಸಿಟ್ ಸಿಸ್ಟಮ್ ಅಂತ. ಒಂದು ಆ್ಯನಿಮಲ್ ಎಂಟ್ರ್ ಆಗುತ್ತಲ್ಲ, ಅಂದರೆ 48 ಆ್ಯನಿಮಲ್ಸ್ ಒಂದೇ ಸರಿ ವಿ ಕ್ಯಾನ್ ಮಿಲ್ಕ್. ಇಲ್ಲಿ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಪ್ರೋಟೋಕಾಲ್ಸ್ ಎಲ್ಲ ನಾವು ಫಾಲೋ ಮಾಡ್ತೀವಿ. ಅಲ್ಲಿ ಆ್ಯನಿಮಲ್ ಬಂದ ತಕ್ಷಣ ಒಳಗಡೆ ಈ ನಮ್ಮ ಇದರಿಂದ ಪೆಡೋಮೀಟರ್ಸಿಂದ ಆ್ಯನಿಮಲ್ ಐಡೆಂಟಿಫೈ ಆಗುತ್ತೆ. ಈಚ್ ಕ್ಲಸ್ಟರ್ಗೂ ವಿ ಹ್ಯಾವ್ ಸ್ಮಾಲ್ ಕಂಪ್ಯೂಟರ್ಸ್. ಆ ಕಂಪ್ಯೂಟರಲ್ಲಿ ಎಷ್ಟು ಹಾಲು ಕರೀತು, ಯಾವ ಹಸು, ಎಷ್ಟೆಷ್ಟು ಇದು ಬಂದಿದೆ ಎಲ್ಲ ಪ್ರತಿಯೊಂದು ಡಾಟಾ ಸಿಸ್ಟಮಿಗೆ ಫೀಡ್ ಆಗುತ್ತೆ. ಅಲ್ಲಿಂದಾಗಿ ಎಕ್ಸಿಟ್ ಆಗಿ ಆ್ಯನಿಮಲ್ ಹೋಗುತ್ತಲ್ಲ, ಅಲ್ಲೊಂದು ವೇಯಿಂಗ್ ಆ್ಯಂಡ್ ಸಾರ್ಟಿಂಗ್ ಗೇಟ್ ಇದೆ. ಆ ಗೇಟ್ ಮೇಲೆ ಇದು ವಾಕ್ ಮಾಡುವಾಗ ಅಲ್ಲೊಂದು 3 seconds ಹೋಲ್ಡ್ ಆಗುತ್ತೆ, ಆ್ಯನಿಮಲ್ ವೆಯ್ಟ್ ರೆಕಾರ್ಡ್ ಆಗುತ್ತೆ. ಆ್ಯಂಡ್ ಏನಾದರೂ ಬಿಹೇವಿಯರಲ್ಲಿ ವ್ಯತ್ಯಾಸಗಳಿದ್ರೆ ಇಟ್ ಗಿವ್ ಅನ್ ಇಂಡಿಕೇಶನ್. ಆ್ಯಂಡ್ ಆ ಸಾರ್ಟಿಂಗ್ ಗೇಟ್ ಇದೆಯಲ್ಲ ತಿರುಗಿ ಇದನ್ನ ಟ್ರೀಟ್ಮೆಂಟ್ ಸೆಲ್ಲಿಗೆ ಡೈವರ್ಟ್ ಮಾಡುತ್ತೆ. ಸೊ ಅಲ್ಲೇನಂದ್ರೆ ನಮ್ಮ ವೆಟ್ ಬಂದ್ಬಿಟ್ಟು ನೋಡ್ತಾರೆ, ಓಕೆ ಕೌ ನಂಬರ್ 627 ಏನಕ್ಕೆ ಇಲ್ಲಿ ಬಂದಿದೆ, ಓಕೆ ಡಾಟಾ ನೋಡಿದಾಗ ಆ್ಯಕ್ಟಿವಿಟಿಲಿ ಏನೋ ವ್ಯತ್ಯಾಸ ಆಗಿರ್ಬೋದು ಅಥವಾ ಇನ್ನೂ ಆಗಿರ್ಬೋದು. ಸೊ ದಟ್ ಈಸ್ ದ ಯೂಶುವಲ್ ಪ್ರೋಟೋಕಾಲ್. ಸೊ ಇಷ್ಟಾದಮೇಲೆ ಈಚ್ ಆ್ಯನಿಮಲ್ಸ್ ಆರ್ ಸೆಗ್ರಿಗೇಟೆಡ್ ಬೇಸ್ಡ್ ಆನ್ ದೇರ್ ಫಿಸಿಯಾಲಜಿ ಮತ್ತು ಅದರದ್ದು ಸೈಜು, ಈಲ್ಡು, ಈ ಥರ ಹೈ ಈಲ್ಡರ್, ಲೋ ಈಲ್ಡರು, ಮಿಡ್ ಈಲ್ಡರು, ಕಾಫು, ಹೀಫರ್ ಈ ಥರ. ಸೊ ಏನಕ್ಕೆ ಸೆಗ್ರಿಗೇಟ್ ಮಾಡ್ತೀವಿ ಅಂದರೆ ಪ್ರತಿಯೊಂದರದ್ದು ಬಿಹೇವಿಯರ್ ಬೇರೆ, ನೀಡ್ಸ್ ಬೇರೆ, ಆಮೇಲೆ ಅದಕ್ಕೆ ಬೇಕಾದಂಥ ಅಟೆನ್ಷನ್ಗಳು ಬೇರೆ ಇರುತ್ತೆ. ಹೈ ಈಲ್ಡರ್, ಲೋ ಈಲ್ಡರ್, ಮಿಡ್ ಈಲ್ಡರ್ಗೆ ಬೇರೆ ಬೇರೆ ಫೀಡಿಂಗ್ ರೆಸಿಪಿನೇ. ಕೆಲವು ಹೈ ಫ್ಯಾಟ್ ಬೇಕಾಗ್ಬೋದು, ಹೈ ಪ್ರೋಟೀನ್ ಬೇಕಾಗ್ಬೋದು. ಆಮೇಲೆ ಇನ್ನು ಕಾಫಿಗೆ ಬಂದರೆ ಡೇ 1 ಒಂದು 40 days ನಾವು ಅದನ್ನ ಕ್ರೇಡಲಲ್ಲಿ ಇಡ್ತೀವಿ, ಅಟೆನ್ಷನ್ ಈಚ್ ಇಂಡಿವಿಜುವಲ್ ಕಾಫ್ನ. ಅಲ್ಲಿಂದ ನೆಕ್ಸ್ಟ್ ಅದಕ್ಕೆ ಹಾಲಿಂದ ಟ್ರಾನ್ಸಿಷನ್ ಮಾಡ್ತೀವಿ, ಗ್ರೀನ್ ಗ್ರಾಸ್ನ ಹೆಂಗೆ ತಿನ್ನಬೇಕು ಅಂತ. ಗ್ರೀನ್ ಗ್ರಾಸ್ ತಿಂದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಇಟ್ ಗೋಸ್ ಟು ಅವರ್ ಗ್ರೋಯಿಂಗ್ ಹೀಫರ್ ಸೆಕ್ಷನ್. ಗ್ರೋಯಿಂಗ್ ಹೀಫರಿಂದ ಮತ್ತೆ ಹೀಫರ್ ಸೆಕ್ಷನಿಗೆ ಬರುತ್ತೆ. ಹೀಫರಲ್ಲಿ ಮತ್ತೆ ಇನ್ಸೆಮಿನೇಟ್ ಆದಮೇಲೆ ಇಟ್ ವಿಲ್ ಕಮ್ ಟು ಇದು. ಆ್ಯಂಡ್ ಇವೆಲ್ಲ ಒಂದು ಸೈಕಲ್ ಆ್ಯಂಡ್ ಇಟ್ ಇಸ್ ಅ ಪ್ರೋಸೆಸ್. ಇಟ್ ಈಸ್ ಅ ಗ್ಲೋಬಲಿ ಫಾಲೋಡ್ ಮೆಥಡ್. ಆ್ಯಂಡ್ ದಿಸ್ ಇಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ಇನ್ ದ ಇಂಡಸ್ಟ್ರಿ. ಇದರಲ್ಲಿ ನಮ್ಮ ರೀಜನಿಗೆ ಹೆಂಗೆ ಬೇಕೋ ಆ ಥರ ಸುಮಾರು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೀವಿ. ಸೊ ಇದೊಂದು ದ ಪ್ರೊಸೆಸ್ ಆಫ್ ದ ಡೈರಿ. ಇಲ್ಲಿ ಎಷ್ಟು ಜನ, ಇಷ್ಟೆಲ್ಲ ಪ್ರೊಸೆಸ್ ಮಾಡೋಕ್ಕೆ ಎಷ್ಟು ಜನ ಬೇಕಾಗುತ್ತೆ ಲೇಬರ್ಸ್ ನಿಮಗೆ? ಇಲ್ಲಿ ನಮಗೆ ಏನಾಗುತ್ತೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ. ಈಗ ಡಾಕ್ಟರ್ಸ್ ಇದ್ದಾರೆ, ಮೇಯ್ನ್ ಡಾಕ್ಟರ್ ಒಬ್ರು ಇರ್ತಾರೆ, ಅವ್ರ ಕೆಳಗಡೆ ಇಬ್ಬರು ಲೈಫ್ ಸ್ಟಾಕ್ ಅಸಿಸ್ಟೆಂಟ್ಸ್ ಇರ್ತಾರೆ. ಓಕೆ. ಸೊ ಇವ್ರು 3 ಜನ ಒಂದು ಸೆಟ್. ಸೊ ಈ ಲೈಫ್ ಸ್ಟಾಕ್ ಅಸಿಸ್ಟೆಂಟ್ಸು, ಸೂಪರ್ವೈಸರ್ಸ್ ಥರ. ಸೊ ದೇ ಆರ್ ಗಿವನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಟಾಸ್ಕ್, ಅಂದರೆ ಡಿಫ್ರೆಂಟ್ ಟೈಮ್ ಇದಿರ್ಬೋದು, ಅದರಲ್ಲಿ ಕೊಡ್ತೀವಿ. ಅವ್ರ ಕೆಳಗಡೆ ವಿ ಹ್ಯಾವ್ ಅಗೇನ್ ಕ್ಯಾಶುವಲ್ ವರ್ಕರ್ಸು ಈ ಥರ ಇರ್ತಾರೆ. ಮಿಲ್ಕಿಂಗ್ ಟೀಮ್ ಒಂದಿದೆ, ಒಂದು 5 ಜನ ಮಿಲ್ಕರ್ಸ್ ಇರ್ತಾರೆ. ಅವ್ರು ಬಂದು ಮಿಲ್ಕಿಂಗ್ ಮಾಡಿ ಆ ಏರಿಯಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ವಾಪಸ್ ದೇ ಗೋ ಬ್ಯಾಕ್ ಟು ದೇರ್ ರೆಸ್ಟಿಂಗ್ ಟೈಮ್. ಮತ್ತು ಸಾಯಂಕಾಲ ಬಂದು ಇದು ಮಾಡ್ತಾರೆ. ಸೊ ಅವ್ರದ್ದು ಅಷ್ಟೇ, ಯಾರ್ಯಾರ ಕೆಲಸ ಅಷ್ಟು ಅದನ್ನೇ. ಕಾಫ್ ಸೆಕ್ಷನಿಗೆ ಒಬ್ರು ಇರ್ತಾರೆ, ಇದಕ್ಕೊಬ್ರು ಇರ್ತಾರೆ, ಫೀಡಿಂಗಿಗೆ ಒಂದು ಟೀಮ್ ಇದೆ, ಆಮೇಲೆ ಟ್ರ್ಯಾಕ್ಟರ್ ಡ್ರೈವರ್ಸ್ ಒಂದು ಇರುತ್ತೆ. ಎಲ್ಲ ಸೇರಿ 16ರಿಂದ 17 ಜನ ಪ್ಲಸ್ ಒಬ್ಬ ಕ್ಯಾಂಟೀನ್ಗೊಬ್ಬ ಅಡುಗೆ ಮಾಡೋದಕ್ಕೆ 18 ಜನ. 18 ಜನ. 1000 ಹಸು 18 ಜನ ಮೇಂಟೈನ್ ಆಗ್ತದೆ. ತಮ್ರೂಲ್ ಹೆಂಗೆ ಇಟ್ಕೋಬೋದು ಅಂದರೆ ಒಂದು 1000 ಹಸುಗೆ ಒಂದು 20 ಜನ ಅಂತ ಇಟ್ಕೊಳ್ಳಿ ಮೇಂಟಲ್ಲಿ. ಪ್ಲಸ್ ಅವ್ರ ಮೇಂಟೆನೆನ್ಸು, ಎಲೆಕ್ಟ್ರಿಷಿಯನ್ ಯಾರು ಒಬ್ರು ಬೇಕಾಗ್ತಾರೆ. ಎಲ್ಲ ಸೇರಿ ಇದು ಲಕ್ಷ್ಮಿ ಡೈರಿದು ಹೈಲೈಟ್. ಸೊ ದಿಸ್ ಇಸ್ ದ ಇಸ್ರೇಲ್ ಟೆಕ್ನಾಲಜಿ. ಸೂಪರ್. ಈಗ ಅದೇ ಈಗ ಮ್ಯಾನ್ಯುವಲ್ ಆಗಿ ಮಾಡೋದಾಗಿದ್ರೆ ಎಷ್ಟು ಜನ ಬೇಕಾಗಿತ್ತು? ಎಲ್ಲ ಮ್ಯಾನ್ ಲೇಬರ್ ತೊಗೊಳೋದು ಮಾಡೋದಾಗಿದ್ರೆ, ಲೇಬರ್ ವರ್ಕ್ ಕಂಪ್ಲೀಟ್ ಓರಿಯೆಂಟೆಡ್. ಅದಕ್ಕೆ ಏನಂದರೆ ಅದಕ್ಕೆ ಲಿಮಿಟ್ ಇಲ್ಲ. ಒಂದು ಈಗ ಹೇಳಿದ್ನಲ್ಲ, ಮುಂಚೆ 80 ಹಸು ಇತ್ತು ನಮ್ಮ ಹತ್ರ, 20ರಿಂದ 25 ಜನ ಅದಕ್ಕೆ ಬೇಕಿತ್ತು. 80 ಹಸುಗೆ. ಈಗ ನಾನು 1000 ಹಸುದು ಒಂದು ಮಾಡಬೇಕು ಅಂದರೆ ಆ ಹಳೆ ಮೆಥಡಲ್ಲಿ ಫಸ್ಟ್ ಅವ್ರಿಗೊಂದು ಬೋರ್ಡಿಂಗ್ ಮಾಡಿ ಆಮೇಲೆ ನಾವು. ಹೌದು, ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ನಿಜವಾಗ್ಲೂ ರೈತರು ಇಲ್ಲಿ ಇದನ್ನು ಕೇಳಿಸ್ಕೊಂತಿರೋರಿಗೆ ಗೊತ್ತಿರುತ್ತೆ, ಬೇಕಿದ್ರೆ ಇನ್ನೂ ಒಂದು 100 ಹಸು ಸಾಕ್ಬೋದು, ಇನ್ನೊಂದು 5 ಜನನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ಅ ವೆರಿ ಡಿಫಿಕಲ್ಟ್ ಇದು. ಸೊ ಡಿವಿಯೇಷನ್ಸು, ಹ್ಯೂಮನ್ ಎರರ್ಸು, ಪ್ರೋಟೋಕಾಲ್ಸ್ ಇಂಪಾಸಿಬಲ್ ಅದು. ಸೊ ಇಲ್ಲಿ ಏನು ಹೈಲೈಟ್ ನಾವು ತಗೊಬೇಕು ಅಂದರೆ, ಇಡೀ ವರ್ಲ್ಡ್ ಎಲ್ಲದರಲ್ಲೂ ಪ್ರೋಗ್ರೆಸ್ ಆಗ್ತದೆ, ಎಲ್ಲದರಲ್ಲೂ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊತಿದ್ದೀವಿ, ಎಲ್ಲದರಲ್ಲೂ ಒಂದು ಗುಡ್ ಪ್ರಾಕ್ಟೀಸಸ್ ಫಾಲೋ ಮಾಡ್ತಾಯಿದ್ದೀವಿ. ಇದು ಅಷ್ಟೇ, ಇವಾಲ್ವ್ ಆದಂಗೆ ನಾವು ಇವಾಲ್ವ್ ಹಾಕೊಂಡು ಹೋಗಬೇಕಾಗುತ್ತೆ. ಸೊ ಅಡ್ವಾನ್ಸ್ಮೆಂಟ್ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಅದಕ್ಕೆ. ಹೌದು. ನಿಮ್ಮ ಜೊತೆ ಮಾತಾಡ್ಬಿಟ್ಟು ಸಕ್ಕಾಬಡೆ ಖುಷಿ ಆಯಿತು. ಮತ್ತು ಲಾಸ್ಟ್ ಒಂದು ಯಾವಾಗಲೂ ಏನಂತಂದರೆ,
ಲಾಸ್ಟ್ ಒಂದು ಕ್ವಶನ್ಸ್ ಕೇಳ್ತೀನಿ. ಯಾಕೆಂತಂದರೆ ಅಗ್ರಿಕಲ್ಚರ್ ಆಗಲಿ ಎಲ್ಲ ಡಿಪೆಂಡ್ ಅಪಾನ್ ನೆಕ್ಸ್ಟ್ ಜನ್ರೇಷನಿಗೆ ಹೆಂಗೆ ಮಾಡ್ತಾರೆ ಮಕ್ಕಳು, ಹೆಂಗೆ ಜನ್ರೇಷನ್ ಹೆಂಗೆ ಮಾಡ್ತಾರೆ ಅಂತ. ಮತ್ತು ನೀವು ಈಗ ನಿಮ್ಮ ವ್ಯಾಲ್ಯೂ ಆ್ಯಡೆಡ್ ಮಾಡಿದ್ದೀರಾ, ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ನಿಮ್ಮದು ತಗೊಳ್ತಾ ಇದ್ದಾರೆ, ಮಾರ್ಕೆಟಲ್ಲಿದೆ. ನೀವು ಫಸ್ಟು ನಿಮ್ಮ ಕನ್ಸ್ಯೂಮರ್ಗೆ ಏನು ಹೇಳ್ತೀರಾ, ಆಮೇಲೆ ಇನ್ನೊಂದು ಯಂಗ್ಸ್ಟರ್ಸಿಗೆ ಏನು ಹೇಳ್ತೀರಾ ಅಂತ ಅಗ್ರಿಕಲ್ಚರ್ ಬಗ್ಗೆ? ಕನ್ಸ್ಯೂಮರ್ಗೆ ದ ಹೋಲ್ ಸ್ಟೋರಿ ನಾನು ಇಷ್ಟೊತ್ತು ಏನು ಹೇಳಿದೆ ಅದ್ರ ನಟ್ಶೆಲ್ಲಲ್ಲಿ ಹೇಳಬೇಕಂದ್ರೆ, ಸೊ ವಿ ಆರ್ ಅ ಕ್ವಾಲಿಟಿ ಫಸ್ಟ್ ಕಂಪ್ನಿ. ಸೊ ಕ್ವಾಲಿಟಿಲಿ ಕಾಂಪ್ರಮೈಸೇ ಇಲ್ಲ. ಕರೆಕ್ಟ್. ಆ ಕ್ವಾಲಿಟಿ ಡೋರ್ ಫಸ್ಟ್ ಓಪನ್ ಆದ್ರೇ ಯು ಕ್ಯಾನ್ ಎಂಟರ್ ದ ನೆಕ್ಸ್ಟ್ ಡೋರ್. ದಿಸ್ ದ ಗೇಮ್. ಹೌದು. ಈ ಡೋರೇ ನೀವು ಓಪನ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ದ್ರಲ್ಲಿ ಯು ಹ್ಯಾವ್ ಟು ಟ್ರೈ ಹಾರ್ಡ್. ಓಕೆನಾ? ಸೊ ಕ್ವಾಲಿಟಿ ಡೋರ್ ಓಪನ್ ಆದಮೇಲೆ ದೆನ್ ಆಲ್ ಯುವರ್ ಪ್ಯಾರಾಮೀಟರ್ಸ್ ಕಮ್ ಇನ್ ಟು ಪಿಕ್ಚರ್. ಸೊ ಯಾವ್ದು ಮೇಲೆ ಯಾವ್ದು ಕೆಳಗೆ ಅಂತ ನಾವು ಇದರಲ್ಲಿ ಹೇಳೋಕ್ಕಾಗಲ್ಲ. ಅಲ್ಟಿಮೇಟ್ಲಿ ವಿ ಆರ್ ಬಿಲ್ಟ್ ಆನ್ ಸೋ ಮೆನಿ ಪ್ಲ್ಯಾಟ್ಫಾರ್ಮ್ಸ್. ಒಂದು ಫಾರ್ಮರ್ ವೆಲ್ಫೇರ್ ಮತ್ತು ಅಪ್ಲಿಫ್ಟ್ಮೆಂಟ್ ಇರ್ಬೋದು, ಇನ್ನೊಂದು ಆ್ಯನಿಮಲ್ ವೆಲ್ಫೇರ್ ಮತ್ತು ಆ್ಯನಿಮಲ್ದು ಕಂಫರ್ಟ್ ಇರ್ಬೋದು, ಅದಾದಮೇಲೆ ಸಸ್ಟೈನಬಿಲಿಟಿ ಸ್ಟೋರೀಸ್ ಇದೆ, ದೆನ್ ಕ್ವಾಲಿಟಿ ಇದೆ. ಸೊ ಈ ಥರ ಎಲ್ಲ ಸ್ಟೋರೀಸ್ನು ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಬಟ್ ನಮ್ಮ ಶೌಟ್ ಔಟ್ ಇಸ್ ಅಗೇನ್ ವಿ ಆರ್ ಪ್ಯೂರ್ ಆರ್ಗ್ಯಾನಿಕ್ ಆ್ಯಂಡ್ ಸರ್ಟಿಫೈಡ್ ಹ್ಯೂಮನ್. ಪುನಃ ಹೇಳಿ ಅದನ್ನ. ಯು ಆರ್ ಪ್ಯೂರ್ ಆರ್ಗ್ಯಾನಿಕ್. ಸೊ ಓವರ್ ಆಲ್ ಹೇಳಬೇಕು ಅಂದರೆ ವಿ ಆರ್ ಅ ಪ್ಯೂರ್ ಆರ್ಗ್ಯಾನಿಕ್ ಬ್ರ್ಯಾಂಡ್ ಆ್ಯಂಡ್ ಸರ್ಟಿಫೈಡ್ ಹ್ಯೂಮನ್ ಬ್ರ್ಯಾಂಡ್, ಆ್ಯಂಡ್ ದ ಫಸ್ಟ್ ಆ್ಯಂಡ್ ದ ಓನ್ಲಿ ಸರ್ಟಿಫೈಡ್ ಹ್ಯೂಮನ್ ಆ್ಯಂಡ್ ಆರ್ಗ್ಯಾನಿಕ್ ಬ್ರ್ಯಾಂಡ್ ಇನ್ ದ ಕಂಟ್ರಿ. ಸೊ ಇದು ಒಂದೇ ಕೈಯಲ್ಲಿ ಚಪ್ಪಾಳೆ ಆಗಲ್ಲ. ಹೌದು. ಸೊ ನಾವು ಇಷ್ಟೆಲ್ಲ ಎಫರ್ಟ್ ಮಾಡಿ ತಂದು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂದರೆ ಕನ್ಸ್ಯೂಮರ್ ಮುಂದೆ. ಕನ್ಸ್ಯೂಮರ್ ರೆಸಿಪ್ರೊಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಕಡೆಯಿಂದ ನಮಗೆ ಪಾಸಿಟಿವ್ ಆಗಿ ಬರಬೇಕು. ಪಾಸಿಟಿವ್ ಅಂತಲ್ಲ, ಇವನ್ ಇಫ್ ಇಟ್ ಇಸ್ ನೆಗೆಟಿವ್ ಯು ವುಡ್ ಲೈಕ್ ಟು ಕಮ್ಯುನಿಕೇಟ್ ಆ್ಯಂಡ್ ಸಿ ವಾಟ್ ಇಸ್ ಗೋಯಿಂಗ್ ಆನ್. ಬಟ್ ಅಲ್ಟಿಮೇಟ್ಲಿ ವಿ ವಾಂಟ್ ಇಂಡಿಯನ್ಸ್ ಟು ಬಿ at par with the global standard of milk what the whole world is drinking. ಯಾಕೆಂದ್ರೆ ಬರೀ ಕ್ವಾಂಟಿಟಿ ಮುಖ್ಯ ಅಲ್ಲ, ವೆರಿ ಇಂಪಾರ್ಟೆಂಟ್. ಹೌದಾ? ನಾವು ಇಷ್ಟೆಲ್ಲ ಹೇಳ್ತೀವಿ, ಒಂದ್ಸರಿ ಬೇಜಾರಾಗುತ್ತೆ. ಇಷ್ಟು ಕ್ವಾಲಿಟಿ, ಇಷ್ಟು ಕ್ವಾಂಟಿಟಿ ಆಫ್ ಮಿಲ್ಕ್ನ ನಾವು ಇಂಡಿಯಾ ಹೈಯೆಸ್ಟ್ ಪ್ರೊಡಕ್ಷನ್ ಅಂದರೆ ನಮಗೆ ಎಕ್ಸ್ಪೋರ್ಟೇ ಮಾಡೋಕ್ಕಾಗಲ್ಲ. ಹೌದು. ಯಾಕೆಂದರೆ ನೋಬಡಿ ವಾಂಟ್ಸ್ ಆರ್ ಇದು ಅಂದರೆ ದೇರ್ ಇಸ್ ಅ ಸ್ಕೋಪ್. ಇಷ್ಟು ವರ್ಷ ಆಗಿದ್ದು ಓಕೆ, ಆಮೇಲೆ ಎಲ್ಲರೂ ಅಡಾಪ್ಟ್ ಆಗ್ತಾ ಇದ್ದಾರೆ. ಫಾರ್ಮರ್ಸನ್ನು ಪಾಪ ನಾವೇನು ಹೇಳ್ಕೊಟ್ರು ಅವರು ದೇ ಟ್ರೈ ಟು ಅಡಾಪ್ಟ್, ಇನ್ವಾಲ್ವ್ ಆಗ್ತಾ ಇದ್ದಾರೆ. ಹೊಸ ಜನ್ರೇಷನ್ಸ್ ಬರ್ತಾ ಇದ್ದಾರೆ, ಯಂಗರ್ ಜನ್ರೇಷನ್ಸ್ ಬರ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಅವ್ರಿಗೂ, ಆ್ಯಂಡ್ ಇವನ್ ಕನ್ಸ್ಯೂಮರ್ಸ್ಗೂ ಆಲ್ ದ ಬೆಸ್ಟ್. ಆ್ಯಂಡ್ ನಾನು ಒಂದೇನು ಹೇಳ್ತೀನಿ ಅಂದರೆ ಕನ್ಸ್ಯೂಮರ್ಸ್ಗೆ ನೀವು ಕೇಳಿ ತಿಳ್ಕೊಳ್ಳಿ, ಸೋರ್ಸ್ ಆಫ್ ದ ಮಿಲ್ಕ್ ಎನಿ ಬ್ರ್ಯಾಂಡ್ ಆರ್ ಎನಿ ಎಲ್ಲರಿಗೂ ನಾವು ಕೊಡೋಕ್ಕಾಗಲ್ಲ, ಅಥವಾ ಎಲ್ಲರಿಗೂ ನಾವೇ ಮಾಡ್ತೀವಿ ಅನ್ನೋದು ತಪ್ಪು. ನಮ್ಮ ಕೈಲಿ ಎಷ್ಟಾಗುತ್ತೆ ಒಂದಿಷ್ಟು ಕ್ವಾಂಟಿಟಿ ತಗೊಂಡೋಗಿ ಮಾರ್ಕೆಟಲ್ಲಿ ವಿ ಆರ್ ಟ್ರೈಂಗ್ ಟು ಡೂ ಅ ಚೇಂಜ್. ಇದನ್ನು ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ಆ್ಯಸ್ ಅ ಒಂದು ಫಾರ್ಮರ್ ಬೇಸ್, ಆಮೇಲೆ ನಾವು ಆ್ಯಸ್ ಅ ಕಂಪ್ನಿ ಆ್ಯಂಡ್ ಮೈಸೆಲ್ಫ್ ಆ್ಯಸ್ ಅ ಫಾರ್ಮರ್ ಆ್ಯಂಡ್ ಇವನ್ ದ ಕನ್ಸ್ಯೂಮರ್ ಎಲ್ಲರೂ ಸೇರಿದ್ರೇ ದ ಹೋಲ್ ಪ್ರಾಡಕ್ಟ್ ಸಕ್ಸಸ್ಫುಲ್. ಸೊ ಹಾಗಾಗಿ ನೀವು ಯಾವುದೇ ತಗೊಳ್ಳಿ, ಯಾವುದೇ ಪದಾರ್ಥ ತಗೊಳ್ಳಿ, ಅಟ್ಲೀಸ್ಟ್ ಸ್ವಲ್ಪ ಹೋಮ್ವರ್ಕ್ ಮಾಡಿಬಿಟ್ಟು ಎಲ್ಲಿಂದ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಒಂದು ತಲೆ ಒಳಗಡೆ ಸ್ವಲ್ಪ ಒಂದು ವಿಮರ್ಶೆ ಮಾಡ್ಕೊಳ್ಳೋಣ, ಚರ್ಚೆ ಮಾಡಿ ದೆನ್ ವಿ ವಿಲ್ ಗೆಟ್ ಇನ್ ಟು ದ ಪ್ರಾಡಕ್ಟ್. ಸೊ ಇಷ್ಟನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಿಮ್ಮ ಜೊತೆ ಮಾತಾಡ್ಬಿಟ್ಟು ತುಂಬ ಖುಷಿ ಆಯ್ತು. ಮತ್ತು ಇನ್ನೊಂದು ಪಾಯಿಂಟ್ ಹೇಳಿದ್ರು ಇವ್ರು ಏನು ಪಾಯಿಂಟ್ ಹೇಳಿದ್ರು ಅಂತಂದರೆ, ಯಂಗ್ಸ್ಟರ್ಸ್ ಯಾವಾಗ ಬೇಕಾದ್ರೂ ರೀಚ್ ಔಟ್ ಆಗ್ಬೋದು ಅಂತಾರೆ. ಅದು ನಿಜ ದೊಡ್ಡ ಸ್ಟೇಟ್ಮೆಂಟು. ಯಾರಿಗಾದರೂ ನಿಮ್ಗೆ ಅವ್ರು ರೀಚ್ ಔಟ್ ಆಗಬೇಕಂದ್ರೆ ನಿಮ್ಮ ನಂಬರ್ ಹೇಳ್ತೀರಾ, ಇಲ್ಲಾಂದರೆ ನಿಮ್ಮದು ಯಾರ್ದಾದ್ರು ಕಂಪ್ನಿ ನಂಬರ್ ಏನಾದ್ರು ಹೇಳ್ತೀರಾ? ನಮ್ಮ ವೆಬ್ಸೈಟ್ ಇದೆ, ಆ್ಯಂಡ್ ಒಂದು QR ಕೋಡ್ ಈ ಪ್ರೋಗ್ರಾಮ್ ಎಂಡಲ್ಲಿ ಫ್ಲ್ಯಾಶ್ ಮಾಡ್ತಾರೆ. ಓಕೆ. ವೆಬ್ಸೈಟ್ ಇಸ್ www.milking.org.in. ಇದರಲ್ಲಿ ಹೋದರೆ ಅಲ್ಲಿ ನಮ್ಮ ಕಸ್ಟಮರ್ ಕೇರ್ ನಂಬರ್ ಇದೆ, ಆ್ಯಂಡ್ ಫಾರ್ಮ್ ವಿಸಿಟ್ ಪ್ರೋಗ್ರಾಮ್ಸ್ನ ಯು ಕ್ಯಾನ್ ಆಪ್ಟ್ ಫಾರ್ ಇದು. ಅದಾದಮೇಲೆ ಇಮೇಲ್ ಅಡ್ರೆಸ್ಸಸ್ ಇದೆ, ಪ್ಲಸ್ ಒಂದು QR ಕೋಡ್ ಇರುತ್ತೆ, ಅದು ಈಸಿ. ಎನಿಥಿಂಗ್ ಸೂಪರ್. ಅಂದರೆ ಅಲ್ಟಿಮೇಟ್ಲಿ ಯು ಕ್ಯಾನ್ ರೀಚ್. ಆ್ಯಂಡ್ ಒಂದೇ ಅಂದರೆ ರ್ಯಾಂಡಮ್ ಆಗಿ ಎನಿಬಡಿ ಟ್ರೈಸ್ ಟು ವಿಸಿಟ್ ದ ಫಾರ್ಮ್ ವಿ ವಾಂಟ್ ಎಂಕರೇಜ್. ಹೌದು, ಯಾಕಂದರೆ ಕಷ್ಟ ಆಗ್ಬಿಡುತ್ತೆ, ಅದು ಕಷ್ಟ ಆಗುತ್ತೆ. ಆಮೇಲೆ ಪ್ರತಿದಿನ ಆನಿಮಲ್ಸ್ ಡಿಸ್ಟರ್ಬ್ ಆಗುತ್ತೆ. ಹೌದು. ಈಗ ನಾವು ಮನುಷ್ಯರಾದ್ರೆ ಏನೋ ಹೇಳ್ಬೋದು. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಭಾಳ ದೂರದಿಂದ ಆಸೆಯಲ್ಲಿ ಕೆಲವರು ಬರ್ತಾರೆ. ಕರೆಕ್ಟ್. ಬಂದಾಗ ನಾವು ಡಿನೈ ಮಾಡೋದು ಭಾಳ ಕಷ್ಟ ಆಗುತ್ತೆ, ಬಟ್ ಇನ್ಎವಿಟಬಲ್. ಯಾಕಂದರೆ ಒಂದ್ಸರಿ ಡಿಸೀಸ್ ಬ್ರೇಕ್ ಆದರೆ ನಾವು ಇಟ್ ವಿಲ್ ಬಿ ವೆರಿ ಟಫ್ ಫಾರ್ ಅಸ್ ಟು ಮ್ಯಾನೇಜ್. ಆ್ಯಂಡ್ ಅದಕ್ಕೆ ಪ್ರತಿ ಸರಿ ಒಂದು ಪ್ರೋಟೋಕಾಲ್, ಆಮೇಲೆ ಇಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಸಿಗಲ್ಲ. ಈಗ ಬಂದರೆ ಸುಮ್ಮನೆ ಒಂದು ಫ್ಲೈಯಿಂಗ್ ವಿಸಿಟ್ ಥರ ಆಗ್ಬೋದು, ಅಲ್ಲಿ ಎಂಟ್ರಿ ಸಿಗ್ತದೆ. ಬಟ್ ವಿ ಪ್ರಿಫರ್ ಆ ಸ್ಲಾಟ್ ಪ್ರಕಾರನೇ ನೀವು ಬನ್ನಿ. ಡಿಮ್ಯಾಂಡ್ ಜಾಸ್ತಿ ಆದಂಗೆ ವಿಲ್ ಇನ್ಕ್ರೀಸ್ ದ ಸ್ಲಾಟ್ ಆಲ್ಸೋ ಆ್ಯಂಡ್ ನಂಬರ್ ಆಫ್ ಡೇಸ್. ಸದ್ಯಕ್ಕೆ ಸ್ಯಾಟರ್ಡೇಸ್ ನಾವು ಕನ್ವೀನಿಯನ್ಸ್ ಪ್ರಕಾರ ಇಟ್ಕೊಂಡಿದ್ದೀವಿ.
ಸೊ ದೇ ಕ್ಯಾನ್ ವಿಸಿಟ್. ಸೂಪರ್. ಲಂಚ್ ಎಲ್ಲ ಮುಗಿಸಿ ಒಂದು ಹೋಲ್ ಡೇ ಪ್ರೋಗ್ರಾಮ್ ದೇ ಕ್ಯಾನ್ ಫಿನಿಶ್ ಅಂಡ್ ಓ ಹೋಲ್ ಡೇ ಪ್ರೋಗ್ರಾಮ್ ಇರುತ್ತೆ, ಲಂಚ್ ಎಲ್ಲ ಇರುತ್ತೆ. ಅಂದ್ರೆ ಅದಾಗೋಗುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟೊತ್ತಾಯ್ತು. ಕರೆಕ್ಟ್. ಅಲ್ಲಿ ಫಿಸಿಕಲಿ ನೋಡಿ ಹೌದು ಅಂಡ್ ಅಲ್ಲೆಲ್ಲ ಇದು ಮಾಡ್ಕೊಂಡು ಒಂದು ಲಂಚ್ ಎಲ್ಲ ಮುಗಿಸ್ಕೊಂಡು ಹೌದು ಹೋಗ್ಬೋದು. ಅಂಡ್ ನಿಯರ್ ಬೈ ತುಂಬಾ ಹೋಮ್ ಸ್ಟೇಸ್ ಇದೆ, ಅಲ್ಲಿದು ನಾವು ಇದೆಲ್ಲ ಕೊಟ್ಟು ತುಂಬಾ ದೂರದಿಂದ ಬಂದವ್ರಿಗೆ ಹೌದು ಬರೀ ನಮ್ಮ ಪ್ರೋಗ್ರಾಮ್ ಮುಗಿಸಿ ಕಷ್ಟ ಆಗುತ್ತೆ ಅದು. ಅಲ್ಲಿಗೆ ಆಲ್ಸೋ ವಿ ಕ್ಯಾನ್ ಲಿಂಕ್, ದೇ ಕ್ಯಾನ್ ಹ್ಯಾವ್ ದೇರ್ ಸೂಪರ್ ನೋಡಿ ಎಂಥ ಆಪರ್ಚುನಿಟಿ. ಎಲ್ಲರೂ ಎನ್ಕರೇಜ್ ಮಾಡ್ಕೊಳ್ಳಿ. ಮತ್ತು ಥ್ಯಾಂಕ್ ಯು ವೆರಿ ಮಚ್ ನೀವು ಬಂದಿದ್ದಕ್ಕೆ. ನಮಗಂತೂ ಒಳ್ಳೆ ನಾಲೆಜ್ ಸಿಕ್ತು ಮಾತ್ರ ಹೆಂಗಾಗುತ್ತೆ, ಮತ್ತು ನಾವು ಕುಡಿತಿರೋ ಮಿಲ್ಕ್ ಯಾವ ಥರ ಇರಬೇಕು ಅಂತ ಹೇಳ್ಕೊಟ್ರಿ, ನಮ್ಗೆ ಹೇಳ್ಕೊಟ್ಟು ನಮ್ಮ ವ್ಯೂವರ್ಸ್ಗೆ ಹೇಳ್ಕೊಟ್ರಿ. ತುಂಬ ಥ್ಯಾಂಕ್ ಯು ವೆರಿ ಮಚ್ ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್.